ಲವ್ ಮಾಕ್ಟೇಲ್ ಮೂವಿ ನಂತರ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ. ಸಕಲೇಶಪುರಕ್ಕೆ ಬಂದ್ರೆ ಯಾರು ಈ ಪ್ಲೇಸ್ ಅನ್ನು ಮಿಸ್ ಮಾಡುವುದಿಲ್ಲ. ಈ ದೇವಸ್ಥಾನ ಹಾಗೂ ಇಲ್ಲಿನ ಆಸುಪಾಸಿನ ಕೆಲವು ದೇವಸ್ಥಾನಗಳನ್ನು ಪಾಂಡವರು ಕಟ್ಟಿದ್ದು ಅಂತ ಇಲ್ಲಿನ ಲೋಕಲ್ಸ್ ಹೇಳ್ತಾರೆ. ಸುತ್ತಲೂ ಹಸಿರು, ತಂಪಾದ ಗಾಳಿ, ಪ್ರಶಾಂತವಾದ ವಾತಾವರಣದ ನಡುವೆ ಕಲ್ಲಿನಿಂದ ಕಟ್ಟಿದ ಪುರಾತನ ಸುಂದರ ದೇವಸ್ಥಾನ. ಎಷ್ಟು ಚಂದ ಅಲ್ವಾ ನೋಡ್ಲಿಕ್ಕೆ. ಟೆಂಪಲ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಬುಕ್ ಮಾಡಿದಂತ ರೆಸಾರ್ಟಿಗೆ ಹೋದ್ವಿ. ಬೆಟ್ಟದ ಭೈರವೇಶ್ವರ ದೇವಸ್ಥಾನದಿಂದ ನಾವು ಬುಕ್ ಮಾಡಿದ ರೆಸಾರ್ಟ್ 3 ಕಿಲೋಮೀಟರ್ ಇತ್ತು. ಫಸ್ಟಿಗೆ ವೆಲ್ಕಮ್ ಡ್ರಿಂಕ್ ಕುಡಿದು ಚೆಕ್ ಇನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಹೋಗಿದ್ದು ಊಟಕ್ಕೆ. ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ಊಟದ ಟೈಮ್ ಕೂಡ ಆಗಿತ್ತು. ಈ ರೆಸಾರ್ಟ್ನ ರೆಸ್ಟೋರೆಂಟ್ ಇಂದ ವ್ಯೂ ತುಂಬಾ ಚಂದ ಇತ್ತು. ಊಟಕ್ಕೆ ತುಂಬಾ ಐಟಮ್ ಕೂಡ ಇತ್ತು. ಊಟ ಕೂಡ ರುಚಿಯಾಗಿತ್ತು. ವೆಜ್ ಅಂಡ್ ನಾನ್ ವೆಜ್ ಎರಡರಲ್ಲೂ ತುಂಬಾ ಆಪ್ಷನ್ ಇತ್ತು. ವ್ಯೂ ನೋಡ್ತಾ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಹಸಿವಾದಾಗ ಸುಂದರವಾದ ಪರಿಸರದ ನಡುವೆ ರುಚಿಯಾದ ಅಡುಗೆ ಸಿಕ್ಕರೆ ಉಂಟಲ್ಲ, ಊಟ ಸ್ವಲ್ಪ ಜಾಸ್ತಿಯೇ ಸೇರ್ತದೆ. ರೆಸಾರ್ಟ್ ಹೇಗಿತ್ತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಬಾಯ್.